ಹಾಯ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ವ್ಲಾಗ್ಸ್. ನಾವು ಇವತ್ತು ಸಕಲೇಶ್ಪುರದಲ್ಲಿರೋ ವಾಟರ್ ವ್ಯೂ ಹಾಲಿಡೇ ರಿಟ್ರೀಟ್ ಅನ್ನೋ ಒಂದು ರೆಸಾರ್ಟಿಗೆ ಬಂದಿದ್ದೀವಿ. ಈ ರೆಸಾರ್ಟು ಹೇಗಿದೆ, ಏನು ಇದರದ್ದು ಏನೇನು ಸ್ಪೆಷಾಲಿಟಿ ಇದೆ ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾವು ನೋಡೋಣ. ಹಾಗೆ ನಾವು ಎಲ್ಲೆಲ್ಲಿ ಹೋದ್ವಿ ಇವತ್ತು ಅಂತ ನೋಡೋಣ ಬನ್ನಿ. ರೆಸಾರ್ಟ್ ಪರ್ಸ್ನಲಿ ನಮಗೆಲ್ರಿಗೂ ತುಂಬಾ ಇಷ್ಟ ಆಯಿತು. ಊಟ ತಿಂಡಿ ಎಲ್ಲದೂ ತುಂಬ ಚೆನ್ನಾಗಿತ್ತು. ಆ್ಯಂಬಿಯನ್ಸು ತುಂಬ ಚೆನ್ನಾಗಿತ್ತು. ಈ ರೆಸಾರ್ಟು ಹಾಸನದಿಂದ 28 ಕಿಲೋಮೀಟರ್ ದೂರದಲ್ಲಿದೆ. ಟೋಟಲ್ 8 ರೂಮ್ಸ್ ಇದೆ. ಮತ್ತು ನಿಮ್ಮದೇನಾದರೂ ಬರ್ತ್ಡೇ ಫಂಕ್ಷನ್ನು ಅಂಥದ್ದೇನೇ ಫಂಕ್ಷನ್ ಇದ್ದರೂ ಕೂಡ ಇಲ್ಲಿ ಕಂಡಕ್ಟ್ ಮಾಡಿಕೊಡ್ತಾರೆ. ಸುಮಾರಷ್ಟು ಇಂಡೋರ್ ಮತ್ತು ಔಟ್ಡೋರ್ ಗೇಮ್ಸ್ ಇದೆ. ನೀವು ಇಲ್ಲಿ ನೋಡ್ತಿರ್ಬೋದು, ಕೇರಮ್ಮು, ಟೇಬಲ್ ಟೆನ್ನಿಸ್ಸು, ಹಾಗೆ ಒಂದಷ್ಟು ಇಂಡೋರ್ ಗೇಮ್ಸ್ ಇದೆ. ಹಾಗೆ ಒಂದಷ್ಟು ಜಿಪ್ ಲೈನು, ಒಂದಷ್ಟು ಔಟ್ಡೋರ್ ಗೇಮ್ಸ್ ಕೂಡ ಇದೆ. ಅದನ್ನು ಕೂಡ ನೀವು ಎಂಜಾಯ್ ಮಾಡ್ಬೋದು. ಟೋಟಲ್ಲು 12 ಎಕರೆ ಜಾಗದಲ್ಲಿ ಈ ರೆಸಾರ್ಟ್ ಇದೆ. ರೆಸಾರ್ಟಿಂದ ಹಾಗೆ ಸ್ವಲ್ಪ ಮುಂದೆ ಬಂದರೆ ನಮಗೆ ಇಲ್ಲಿ ಬ್ಯಾಕ್ ವಾಟರ್ ಕಾಣುತ್ತೆ. ತುಂಬ ಚೆನ್ನಾಗಿದೆ ಬ್ಯಾಕ್ ವಾಟರ್ ವ್ಯೂ ಕೂಡ. ಇದು ಇಲ್ಲಿಂದೊಂದು ಅಟ್ರ್ಯಾಕ್ಷನ್ ಹೌದು ಈ ರೆಸಾರ್ಟ್ದು. ಹಾಗೆ ನಾವಿವತ್ತು ನಮ್ಮದು ಫಸ್ಟ್ ಪ್ಲೇಸ್ ನೋಡೋಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ನಾವಿಲ್ಲಿಗೆ ಬಂದು ಫ್ರೆಶ್ ಅಪ್ ಆಗಿ 3:15 ಆಯಿತು. ಈಗ ಇಲ್ಲಿಂದ ನಾವು ಬೆಟ್ಟದ ಭೈರವೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ ನೋಡ್ತಾ ಇದ್ದೀವಿ. ಇಲ್ಲಿಂದ 57 ಕಿಲೋಮೀಟರ್ಸ್, 1.5 ಅವರ್ ಬೇಕು ಅಂತ ಗೂಗಲ್ ಮ್ಯಾಪ್ ಹೇಳ್ತಾ ಇದೆ. ನೋಡಬೇಕು ರೋಡ್ ಹೇಗಿದೆ, ಎಷ್ಟು ಗಂಟೆಗೆ ನಾವು ಅಲ್ಲಿ ರೀಚ್ ಆಗ್ತೀವಿ ಅಂತ ನೋಡಬೇಕು. ನಾವಿವಾಗ ಬೆಟ್ಟದ ಭೈರವೇಶ್ವರ ಟೆಂಪಲ್ ಹತ್ರ ಇದ್ದೀವಿ. ಗಾಡಿ ಮೇಲೆ ಹೋಗಲ್ಲ, ರೋಡ್ ಸ್ವಲ್ಪ ಚೆನ್ನಾಗಿಲ್ಲ. ಸ್ವಲ್ಪ ದೂರ ತನಕ ಮಾತ್ರ ಚೆನ್ನಾಗಿಲ್ಲ, ಆಮೇಲೆ ಮೇಲ್ಗಡೆ ಚೆನ್ನಾಗಿದೆ. ಆದರೆ ಕಾರೆಲ್ಲ ಬರಲ್ಲ, ಬೈಕೆಲ್ಲ ಬರ್ಬೋದು. ಕಾರ್ ತೊಗೊಂಡು ಹೋಗೋಕ್ಕಾಗಲ್ಲ, ಕೆಳಗಡೆನೇ ನಿಲ್ಲಿಸಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ನಾವು ಉಳ್ಕೊಂಡಿರೋ ರೆಸಾರ್ಟಿಂದ ಇಲ್ಲಿ ತನಕ ರೋಡು ಚೆನ್ನಾಗಿತ್ತು, ಪರವಾಗಿಲ್ಲ. ಆದರೆ ಇಲ್ಲಿ ನೀವು ಊಟ ಟೈಮಿಗೆಲ್ಲ ಬಂದರೆ ಯಾವುದೇ ರೀತಿ ಹೋಟೆಲ್ಸು ಅಥವಾ ಚಿಕ್ಕ ಚಿಕ್ಕ ಅಂಗಡಿಗಳು ಏನೂ ಇಲ್ಲ ಇಲ್ಲಿ. ಎಲ್ಲದನ್ನು ನೀವು ಒಂದು ತೊಗೊಂಬರ್ಬೇಕು. ಇಲ್ಲ ಅಂದರೆ ಅಲ್ಲಿ ಊಟ ತಿಂಡಿ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಇಲ್ಲಿಗೆ ಬರೋ ಥರ ಪ್ಲ್ಯಾನ್ ಮಾಡಬೇಕು. ಸಂಜೆ ಟೈಮಲ್ಲಿ ಬಂದರೆ ವ್ಯೂ ತುಂಬ ಚೆನ್ನಾಗಿರುತ್ತೆ. ಬೆಳಗ್ಗೆ ಬಂದರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನಾವು ಸಂಜೆ ಬಂದಿದ್ವಿ, ನಮಗಂತೂ ವ್ಯೂ ತುಂಬ ಚೆನ್ನಾಗಿತ್ತು. ಇಲ್ಲಿ ಸ್ವಲ್ಪ ದೂರ ಆ ಥರ ನಡ್ಕೊಂಬಂದಮೇಲೆ ಇಲ್ಲಿ ರೋಡೆಲ್ಲ ಚೆನ್ನಾಗೇ ಇದೆ. ಇಲ್ಲಿಂದ ಗಾಡಿ ತಂದರೆ ಈ ರೋಡಲ್ಲಿ ದೇವಸ್ಥಾನದ ಪಕ್ಕ ತನಕನೂ ಗಾಡಿ ಹೋಗುತ್ತೆ. ಇಲ್ಲ ಅಂದರೆ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಸ್ಟೆಪ್ಸ್ ಹತ್ತಿ ದೇವಸ್ಥಾನಕ್ಕೆ ಹೋಗ್ಬೋದು.
ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ. ಇನ್ನೂ ಹೆಚ್ಚಿನ ವಿಡಿಯೋಗೋಸ್ಕರ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು. ಬಾಯ್ ಬಾಯ್.